ಕಶ್ಯಪ ಬ್ರಹ್ಮ ಈ ಹೆಸರನ್ನು ಕೇಳದೇ ಇರತಕ್ಕಂಥ ಹಿಂದೂಗಳು ಅಥವಾ ಆಧ್ಯಾತ್ಮಿಕ ವ್ಯಕ್ತಿಗಳೇ ಇಲ್ಲ. ಒಂದು ಸ್ವಲ್ಪನಾದರೂ ಅಧ್ಯಾತ್ಮ ಟಚ್ ಇರ್ತಕ್ಕಂಥವ್ರು, ಒಂಚೂರು ಪುರಾಣಗಳ ಬಗ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಕಶ್ಯಪನ ಬಗ್ಗೆ ಗೊತ್ತಿರುತ್ತೆ. ಯಾರಿಗೆ ಗೋತ್ರ ಗೊತ್ತಿಲ್ಲ ಅಥವಾ ಯಾವುದೇ ಮನುಷ್ಯ ಇರಲಿ, ಜಾತಿ ಬೇಡ, ಯಾವುದೇ ಜಾತಿ ಇರಲಿ, ಅವನಿಗೆ ಗೋತ್ರ ಅನ್ನೋದು ಗೊತ್ತಿಲ್ಲ ಅಂದರೆ ಅವನು ಕಶ್ಯಪ ಗೋತ್ರ ಅಂತ ಹೇಳಬೇಕು. ಯಾಕೆ ಅಂತಂದರೆ ಗೋತ್ರಗಳ ಪ್ರವರ್ತಕನೇ ಮೊದಲಿಗನೇ ಕಶ್ಯಪ ಬ್ರಹ್ಮ. ಸಾಮಾನ್ಯವಾಗಿ ಈ ಕಶ್ಯಪನಿಂದ ಎಲ್ಲವೂ ಶುರುವಾಯಿತು ಪ್ರಪಂಚ ಅನ್ನೋದನ್ನು ಕೂಡ ಹೇಳ್ತಾರೆ. ಮರೀಚಿಯ ಮಗನಾಗಿರ್ತಕ್ಕಂಥವನು ಕಶ್ಯಪ ಬ್ರಹ್ಮ. ಕರ್ದಮನ ಪುತ್ರಿಯಾದಂಥ ಕಲೆ ಈತನ ತಾಯಿ. ಈತನಿಗೆ 17 ಮಂದಿ ಹೆಂಡತಿಯರು ಅಂಥೇಳಿ ಭಾಗವತ ಹೇಳುತ್ತೆ. 17 ಮಂದಿ ಹೆಂಡತಿಯರು, ಅದರೊಳಗಡೆ 13 ಜನ ದಕ್ಷನ ಮಕ್ಕಳೇ. ಈ ದಕ್ಷನ ಪುತ್ರಿಯರಾಗಿರ್ತಕ್ಕಂಥ 13 ಜನರು ಯಾರು? ಅದಿತಿ, ದಿತಿ, ಮುನಿ, ಕದ್ರು, ವಿನತೆ, ಹೀಗೆಲ್ಲ ಇವರೆಲ್ಲರೂ ದಕ್ಷನ ಮಕ್ಕಳು. ಇನ್ನೂ 27 ಜನ ದಕ್ಷನ ಹೆಣ್ಣು ಮಕ್ಕಳು ಚಂದ್ರನ ಹೆಂಡತಿಯರಾಗಿದ್ದು ನೀವು ಕೇಳಿದ್ದೀರ. ದಕ್ಷ ಬ್ರಹ್ಮನು ಕೂಡ ಬರೀ ಹೆಣ್ಣು ಮಕ್ಕಳನ್ನೇ ಜಾಸ್ತಿ ಹೆತ್ತಿದ್ದು ಅಂತ ಕಾಣ್ತದೆ. ಒಟ್ಟಿನಲ್ಲಿ ಇವನಿಗೆ ಇನ್ನೊಂದು ನೀವು ನೆನಪಿಸ್ಕೊಳ್ಬೇಕಾದ್ದೇನು ಅಂತಂದರೆ, ಪರಶುರಾಮರು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನು ನಾಶ ಮಾಡಿ ಇನ್ನು ಸಾತ್ವಿಕರೇ ಇರ್ತಕ್ಕಂಥದ್ದು ಈ ಭೂಮಿ ಮೇಲೆ ಅಂತ ತಿಳಿದು ಈ ಭೂಮಿಯನ್ನು ಕಶ್ಯಪ ಬ್ರಹ್ಮನಿಗೆ ದಾನ ಮಾಡಿ ಕೊಟ್ಟನಂತೆ. ಆದ್ದರಿಂದಲೇ ಈ ಭೂಮಿಗೆ ಕಾಶ್ಯಪಿ ಅಂತ ಹೆಸರು. ಅದರೊಳಗೂ ಭಾರತದ ತುಟ್ಟ ತುದಿಯ ಭಾಗ, ಆ ಭಾಗ ಕಶ್ಯಪ ಬ್ರಹ್ಮನ ಸರೋವರ ಸಮೇತವಾಗಿ ಕಶ್ಯಪ ಅಂತ ಆ ಭಾಗಕ್ಕೆ ಕರೆದರು. ಅದನ್ನೇ ಇವತ್ತು ಕಾಶ್ಮೀರ ಅಂತ ಕರೀತಾ ಇದ್ದಾರೆ. ಇದು ಕಶ್ಯಪ ಬ್ರಹ್ಮನಿಂದ ಬಂದಿರತಕ್ಕಂಥ ಹೆಸರು ಅಂತ ಹೇಳ್ತಾರೆ. ಇಲ್ಲಿ ಪರಶುರಾಮ ತನ್ನ ಅವತಾರವನ್ನೆಲ್ಲ ಮುಗಿಸಿ ಎಲ್ಲ ಕ್ಷತ್ರಿಯರನ್ನ ನಾಶ ಮಾಡಿದ ಮೇಲೆ ತನಗೆ ಒಂದು ಶಾಪದ ರೂಪದಲ್ಲಿ ಒಂದು ಪ್ರಭಾವ ಬೀರಿತ್ತು. ಏನು ಅಂತಂದರೆ, ತನ್ನಲ್ಲಿದ್ದಂಥ ಪರಶು ಕೊಡಲಿಗೆ ಶಕ್ತಿಹೀನತೆಯನ್ನು ಕಾಣ್ತಾನೆ. ಯಾಕೆ ಹಾಗಾಯಿತು ಅಂತಂದರೆ, ತನ್ನ ತಾಯಿ ರೇಣುಕಾದೇವಿಯ ರುಂಡವನ್ನು ಕತ್ತರಿಸಿದಂತಹ ಪರಶುರಾಮನ ಈ ಪರಶುವಿನಲ್ಲಿ ಆಕೆಯ ನೆತ್ತರು ಅಂಟಿತ್ತು. ಎಲ್ಲಿವರೆಗೆ ಆ ನೆತ್ತರನ್ನು ತೊಳಿತಿಯ ಕಲೆ ಹೋಗುತ್ತೋ ಅಲ್ಲಿ ಹೋಗೋದಿಲ್ವೋ ಅಲ್ಲಿಯವರೆಗೆ ಈ ಕೊಡಲಿಗೆ ಶಕ್ತಿ ಇರೋದಿಲ್ಲ ಅನ್ನೋದು ಒಂದು ಅಶರೀರವಾಣಿಯಾಗಿರುತ್ತೆ. ಇವರು ನಾರಾಯಣನ ಒಂದು ಅಪರಾವತಾರ ಅಂತಲೂ ಸಹ ಕರೀತಾರೆ. ಅದರೊಳಗೂ 6ನೇ ಅವತಾರದಲ್ಲಿ ಬಂದಿರತಕ್ಕಂಥ, ರಾಮನಿಗಿಂತಲೂ ಮೊದಲನೇ ಅವತಾರದಲ್ಲಿ ಬಂದಿರತಕ್ಕಂಥ ಪರಶುರಾಮರು ತಾನು ನಾರಾಯಣ ಸಾಯುಜ್ಯವನ್ನು ಕಾಣಬೇಕಿತ್ತಲ್ಲ, ಇದೇನಿದು ಹೀಗಿದೆಯಲ್ಲ, ಪರಶುವಿಗೆ ಶಕ್ತಿ ಬರ್ತಿಲ್ವಲ್ಲ ಅಂಥೇಳಿ ಎಲ್ಲ ನದಿ ತೀರದಲ್ಲೂ ಸಹ ಇದನ್ನು ತೊಳೆದು ಬಂದರೂ ಕೂಡ ಎಲ್ಲೂ ತೊಳೆಯೋದೇ ಇಲ್ಲ. ಇನ್ನೊಂದು ಉಲ್ಲೇಖ ದದೀಚಿನಲ್ಲೂ ಸಹ ನಂತರ ಕಾಣುವಂಥದ್ದು ಇರುತ್ತೆ. ದದೀಚಿ ಮಹರ್ಷಿಯನ್ನು ದೇಹತ್ಯಾಗ ಮಾಡಿ ಅಂತೇಳಿ ಇಂದ್ರ ಕೇಳ್ಕೊಂಡಾಗ ಅವನು ದದೀಚಿ ಒಂದು ಹೇಳ್ತಾನೆ, 112 ನದಿಗಳ ಸ್ನಾನ ಮಾಡಿ ಬರ್ತೀನಿ, ಆಮೇಲೆ ನಾನು ದೇಹ ಬಿಡ್ತೀನಿ ಅಂತ. ಇಂದ್ರನಿಗೆ ತಲೆ ಕೆಟ್ಟೋಗುತ್ತೆ. ಮುಂಚೆನೇ ವೃತ್ರಾಸುರನ ಹೊಡೆತ ತಡ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ 112 ನದಿ ಸ್ನಾನ ಮಾಡ್ಕೊಂಬರ್ಬೇಕಾದ್ರೆ ನಮ್ಮದು ಬಜ್ಜ ಆಗೋಗಿರ್ತದೆ. ಇಲ್ಲಿ ಆಗೋದಿಲ್ಲ, ನೀವು ಇದ್ದಲ್ಲೇ ನಿಮಗೊಂದು ಸರೋವರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ದೇವತೆಗಳೆಲ್ಲರೂ ಭೂಮಿಯ ಮೇಲೆ ಇದ್ದಂಥ ಎಲ್ಲ ಪುಣ್ಯ ನದಿಗಳ ನೀರನ್ನು ತಂದು ಅಲ್ಲಿ ಹಾಕಿ ದದೀಚಿಗೆ ಸ್ನಾನ ಮಾಡಿಸಿ ಆ ಯಾತ್ರೆಯನ್ನು ಮುಗಿಸ್ಬಿಟ್ಟಿದ್ರಂತೆ. ಅದೇ ಥರದಲ್ಲಿ ಈ ಪರಶುರಾಮರು ಕೂಡ ಭೂಮಿಯಲ್ಲಿದ್ದಂತೆ ಎಲ್ಲ ನದಿಗಳನ್ನೆಲ್ಲ ಒಂದು ಬಾರಿ ಭೂಮಿಯನ್ನು ಸುತ್ತಾಡಿ ಬಂದು ಎಲ್ಲಿ ನದಿಯಲ್ಲಿ ಈ ಪರಶುವನ್ನು ತೊಳೆದರೂ ಕೂಡ ಆ ಪರಶುವಿಗೆ ದಿವ್ಯ ಶಕ್ತಿ ಇದ್ದದ್ದು ಬರಲಿಲ್ಲ, ಆ ನೆತ್ತರು ತೊಳೆದಿಲ್ಲ. ಇದಾದ ಮೇಲೆ ತುಂಗಾ ನದಿಯಲ್ಲಿ ಎಳ್ಳಮಾವಾಸ್ಯೆ ದಿವಸ ಈ ಪರಶು ತನ್ನಷ್ಟಕ್ಕೆ ನದಿಯಲ್ಲಿ ಇವರು ಮಲಗಿದ್ರು. ತುಂಗಾ ನದಿ ತೀರದಲ್ಲಿ ಇದ್ದಂಥ ಕೊಡಲಿ ಜಾರಿ ಆ ಕೊಂಡಕ್ಕೆ ಬಿದ್ದು ಎತ್ತಿ ನೋಡ್ತಾರೆ, ಕಲೆ ತೊಳೆಯಲ್ಪಟ್ಟಿತ್ತಂತೆ.
ಇಂತಹ ಒಂದು ಹಳ್ಳಿ ಭೂಮಿ ಮೇಲೆ ಎಲ್ಲೂ ಸಿಗಲೇ ಇಲ್ಲ ನನಗೆ, ಇಂಥ ಒಂದು ತೀರ್ಥ ಇನ್ನೆಲ್ಲೂ ಇಲ್ಲ. ಆದ್ದರಿಂದ ಇದಕ್ಕೆ ತೀರ್ಥಹಳ್ಳಿ ಅಂತ ಹೆಸರಿಟ್ಟರು ಪರಶುರಾಮರು. ಇದರ ನೆನಪಿಗೋಸ್ಕರ 6ನೇ ಅವತಾರದಲ್ಲಿರ್ತಕ್ಕಂತಹ ಮಹಾವಿಷ್ಣು ಶಿವನನ್ನೇ ಸ್ಥಾಪನೆ ಮಾಡಬೇಕು ಅಂಥೇಳಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿದರು. ರಾಮನೇ ಸ್ಥಾಪನೆ ಮಾಡಿದ್ರಿಂದ ರಾಮೇಶ್ವರ ಅಂತ ಹೆಸರು ಬಂತು. ಇದು ಭೂಮಿಯಲ್ಲೇ ಸ್ಥಾಪನೆ ಮಾಡಿರ್ತಕ್ಕಂತಹ ಶಿವಲಿಂಗಗಳಲ್ಲಿ ಪ್ರಪ್ರಥಮ ಅಂತಲೂ ಸಹ ಕೆಲವರು ಹೇಳ್ತಾರೆ. ಇದಾದ ಮೇಲೆ ಶ್ರೀರಾಮ ರಾಮೇಶ್ವರದಲ್ಲಿ ಮತ್ತೊಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ ಅಂತ. ಇದಲ್ಲದೆ ತನ್ನಷ್ಟಕ್ಕೆ ಉದ್ಭವಗೊಂಡಿರತಕ್ಕಂಥ ಲಿಂಗಗಳು ಬಹಳಷ್ಟು ಇವೆ. ಅವೆಲ್ಲ ಆಯಾ ಪ್ರದೇಶದಲ್ಲಿ ಒಂದಿಷ್ಟು ಶಿವಲಿಂಗಗಳು ಎಲ್ಲ ಇವೆ. ಅದಲ್ಲದೆ ಜ್ಯೋತಿರ್ಲಿಂಗಗಳು ಕೂಡ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೋಮನಾಥರಿಂದ ಹಿಡಿದು ರಾಮೇಶ್ವರದವರೆಗೂ ಕೂಡ ಜ್ಯೋತಿರ್ಲಿಂಗಗಳು ಕೂಡ ಇವೆ. ಇದೆಲ್ಲ ಬೇರೆ ವಿಷಯ. ಇದರ ನಡುವೆ ಯಾವಾಗ ಈ ತಪಸ್ಸನ್ನು ಪಡಿಬೇಕು ಅಂತೇಳಿ ಪರಶುರಾಮರು ಯೋಚನೆ ಮಾಡ್ತಾರೋ, ಎಲ್ಲಿ ಹೋಗಿ ತಪಸ್ಸು ಮಾಡೋದು? ಆವಾಗ ಯೋಚನೆ ಆಗುತ್ತೆ, ಇದ್ದು ಭೂಮಿನೆಲ್ಲವನ್ನು ನಾನು ಗೆದ್ದು ಆ ಭೂಮಿಯನ್ನೇ ನಾನು ದಾನ ಕೊಟ್ಟಿದ್ದೇನೆ. ದಾನ ಕೊಟ್ಟಿದ್ದರಿಂದ ಈ ಭೂಮಿಗೆ ಕಾಶ್ಯಪಿ ಅಂತ ಹೆಸರು ಬಂದಿದೆ. ಕಶ್ಯಪ ಬ್ರಹ್ಮನಿಗೆ ದಾನ ಕೊಟ್ಟಿದ್ದರಿಂದ ಈಗೇನು ಮಾಡಬೇಕು? ಹಾಗಾದರೆ ನನಗೆ ಹೊಸದೊಂದು ಭೂಮಿ ಬೇಕು ಅಂತ ಹೇಳಿ ಈ ಆಗುಂಬೆ ಅಥವಾ ಕಿಗ್ಗ ಬೆಟ್ಟದ ಮೇಲೆ ನಿಂತು ಸಮುದ್ರಕ್ಕೆ ಕೊಡಲಿಯನ್ನು ಎಸೆದ ಅಂತ ಒಂದು ಕತೆ. ಇದು ಬೇರೆ ವಿಷಯ. ಒಟ್ಟಿನಲ್ಲಿ ಈ ಕಾಶ್ಯಪಿ ಅನ್ನುವಂಥದ್ದು ಕಶ್ಯಪ ಬ್ರಹ್ಮನಿಂದ ಬಂದಿರತಕ್ಕಂಥ ಹೆಸರು ಈ ಭೂಮಿಗೆ ಅನ್ನೋದನ್ನು ಇಲ್ಲಿ ಉಲ್ಲೇಖ. ಒಟ್ಟಿನಲ್ಲಿ ಈ ಕಶ್ಯಪ ಬ್ರಹ್ಮನಿಂದ ಈ ಜಗತ್ತಿನಲ್ಲಿ ಭಾಳಷ್ಟು ಉತ್ಪನ್ನಗಳು ಆಯಿತು. ನಮ್ಮ ಕಣ್ಣಿಗೆ ಕಾಣತಕ್ಕಂಥ ವಿಶೇಷವಾದ್ದೆಲ್ಲ ಹುಟ್ಟುಕೊಳ್ತು. ಏನೇನು ಹುಟ್ಟು? ಲಿಂಗ ಪುರಾಣದಲ್ಲೂ ಕೂಡ ಇದರ ಉಲ್ಲೇಖ ಇದೆ, ಮಹಾಭಾರತದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಅದರೊಳಗೂ ಬ್ರಹ್ಮರ್ಷಿಯಾಗಿರ್ತಕ್ಕಂಥ ಈ ಕಶ್ಯಪನಿಗೆ ಏನೇನೆಲ್ಲ ಒಂದು ಮಕ್ಕಳಾದರು ಅಂತಂದರೆ, ಅದಿತಿಯಲ್ಲಿ ಅದಿತಿ, ದಿತಿ ಇವರೆಲ್ಲರೂ ಕಶ್ಯಪ ಬ್ರಹ್ಮನ ಹೆಂಡತಿಯರೇ. ಅದಿತಿಯಲ್ಲಿ ದೇವತೆಗಳು ಹುಟ್ಟಿದರು. ಸೂರ್ಯನು ಕೂಡ ಇವನ ಮಗನೇ. ಯಾಕೆಂತಂದರೆ ಆದಿತ್ಯ ಅಂತ ಹೆಸರಿದೆ ನೋಡಿ. ಅದಿತಿಯ ಮಗನಾಗಿದ್ದರಿಂದ ಆದಿತ್ಯ. ದೇವತೆಗಳು ಕೂಡ ಕಶ್ಯಪ ಬ್ರಹ್ಮನ ಮಕ್ಕಳಾಗಿ ಅದಿತಿಯಲ್ಲಿ ಹುಟ್ಟಿದರು. ಇನ್ನು ದಿತಿಯಲ್ಲಿ ಹುಟ್ಟಿದಂಥವರೆಲ್ಲರೂ ದೈತ್ಯರು ಅಂತ ಕರೆಯಲ್ಪಟ್ಟರು. ಧನುವಿನಲ್ಲಿ ದಾನವರು ಹುಟ್ಟಿದರು. ದೈತ್ಯರು ಬೇರೆ, ದಾನವರು ಬೇರೆ. ಆಮೇಲೆ ಕಾಲೆಯಲ್ಲಿ ಕಾಲಕೇಯರು, ಧನಾಯುವಿನಲ್ಲಿ ಸಿದ್ಧರು, ಕ್ರೋಧೆಯಲ್ಲಿ ಮಾಂಸಾಹಾರಿ ಪ್ರಾಣಿಗಳು. ಮಾಂಸವನ್ನು ತಿಂತಕ್ಕಂಥ ಯಾವ್ಯಾವ ಪ್ರಾಣಿಗಳಿದಾವೋ ಬಹುತೇಕ ಪ್ರಾಣಿಗಳೆಲ್ಲವೂ ಕೂಡ ಕ್ರೋಧೆಯಲ್ಲಿ ಹುಟ್ಟಿದ್ವು. ಪ್ರಾದೆಯಲ್ಲಿ ಗಂಧರ್ವರು, ವಿನತೆಯಲ್ಲಿ ಅರುಣ ಗರುಡರು, ಕಪಿಲೆಯಲ್ಲಿ ಗೋವುಗಳು, ಮುನಿಯಲ್ಲಿ ಅಪ್ಸರೆಯರು, ಕದ್ರುವಿನಲ್ಲಿ ಸರ್ಪಗಳು, ಸುರಸೆಯಲ್ಲಿ ಯಕ್ಷರು, ಯಕ್ಷರು ಮತ್ತು ನಾಗರು, ಇಲೆಯಲ್ಲಿ ಮರ ಬಳ್ಳಿ. ನೀವೇನು ಕಣ್ಣು ಮುಂದೆಲ್ಲ ಕಾಣ್ತೀರಿ, ಮರಗಳು ಗಿಡಗಳು ಇವೆಲ್ಲ ಇದೆಯಲ್ಲ, ಅದೆಲ್ಲ ಹುಟ್ಟಿದ್ದು ಇಲೆ ಅನ್ನುವಂಥ ಹೆಂಡತಿಯ ಮುಖಾಂತರ ಈ ಕಶ್ಯಪ ಬ್ರಹ್ಮನಿಂದ ಹುಟ್ಕೊಳ್ತು. ಏನು ಮರ ಬಳ್ಳಿ ಹುಲ್ಲುಗಳು ಇವೆಲ್ಲ. ತಾಮ್ರದಲ್ಲಿ ಅಶ್ವ ಗರ್ದಭ ಹದ್ದುಗಳು ಮಕ್ಕಳಾಗಿ ಹುಟ್ಟಿದ್ವು ಅನ್ನೋದನ್ನು ಇವರಿಂದ ಆಯಿತು ಅನ್ನೋದನ್ನು ಮಹಾಭಾರತದಲ್ಲೂ ಕೂಡ ಇದರ ಉಲ್ಲೇಖಗಳನ್ನು ಕಾಣ್ತೇವೆ. ಭೂಮಿ ದುರಾತ್ಮರಿಂದ ಪೀಡಿತವಾಗಿ ರಸಾತಳಕ್ಕೆ ಇಳಿತಾ ಬಂದಾಗ ಕಶ್ಯಪ ಬ್ರಹ್ಮರು ಭೂಮಿಯನ್ನು ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಅದನ್ನು ರಕ್ಷಣೆ ಮಾಡಿದ್ರಿಂದ ಈ ಭೂಮಿಗೆ ಉರ್ವಿ ಅಂತಲೂ ಕೂಡ ಹೆಸರಿದೆ. ಇಂಥ ಒಬ್ಬರು ಮಹರ್ಷಿಗಳು ಈ ಎಷ್ಟು ಸಾತ್ವಿಕರಾಗಿದ್ದರು, ಬ್ರಹ್ಮನ ಒಂದು ಶಕ್ತಿಯನ್ನು ಅವರು ಪಡೆದಿದ್ದರು, ಸೃಷ್ಟಿಯನ್ನು ಮಾಡ್ತಕ್ಕಂಥ ಪ್ರಜಾಪತಿಗಳಾಗಿದ್ದರು ಅನ್ನೋದನ್ನು ಇಲ್ಲಿ ಕಾಣ್ಬೋದು. ಮುಂದೆ ಇನ್ನೊಂದು ಮಹರ್ಷಿಯ ಬಗ್ಗೆ ಹೇಳ್ತೀನಿ.